ಮೊದಲನೇ ಕಾರಣ ಕನ್ನಡದವಳು ಅಂತ, ನನ್ನ ಬೆಸ್ಟ್ ಫ್ರೆಂಡ್ ಅಂತ. ಅವ್ರ ಕಣ್ಣಲ್ಲಿರೋ ಹೊಳಪು ಯಾವುದೂ ಕಮ್ಮಿ ಆಗಿಲ್ಲ. ನಾನು ನೋಡಿದಾಗೆಲ್ಲ ಅದೇ ಪ್ರೀತಿ ಇರುತ್ತೆ. ಅದಕ್ಕೆ ಮಳೆಯಾಗಿದೆ ಮತ್ತೆ ಮಳೆ. ಓ ಇನ್ಸ್ಪೆಕ್ಟರ್, ಈ ಆಕ್ಸಿಡೆಂಟ್ ಮಾಡಿಸಿದ ಯಾರು ಅಂತ ಗೊತ್ತಾಯ್ತಾ? ಇನ್ನೂ ಇಲ್ಲ ಸರ್, ಕಂಡು ಹಿಡಿತಾ ಇದ್ದೀವಿ. ಕಾವೇರಿ ಮೇಡಮ್ನ ಸ್ವಲ್ಪ ವಿಚಾರಣೆ ಮಾಡಬೇಕಿತ್ತು. ಓಕೆ, ಕೂತ್ಕೊಳ್ಳಿ. ಏನಮ್ಮ, ಯಜಮಾನ್ರೆ, ಕಾವೇರಿನ ಕರ್ಕೊಂಡು ಬಾ. ಕಾವೇರಿ ಬಾ, ಕೂತ್ಕೋ. ಹಲೋ ಮೇಡಮ್. ನಮಸ್ತೆ ಸರ್. ಇವಾಗ ಹೇಗಿದ್ದೀರಾ? ಪರವಾಗಿಲ್ಲ, ಐ ಆಮ್ ಫೀಲಿಂಗ್ ಬೆಟರ್. ಇವ್ರನ್ನೆಲ್ಲಾದರೂ ನೋಡಿದ್ದೀರಾ? ಇಲ್ಲ. ಯಾರು ಇವರು? ನಿಮಗೆ ಆಕ್ಸಿಡೆಂಟ್ ಮಾಡಿಸಿದ್ದು ಇವರೇ. ಆಕ್ಸಿಡೆಂಟ್ ಆದಾಗ ಏನು ನಡೀತು ಅಂತ ನೆನಪಿದೆಯಾ ಮೇಡಮ್? ರಸ್ತೆಯಲ್ಲಿ ನಮ್ಮ ಕಾರ್ ಹೋಗ್ಬೇಕಿದ್ರೆ ದಿಢೀರಂತ ಒಂದು ಲಾರಿ ಬಂದು ಗುದ್ಬಿಡ್ತು. ಅದಷ್ಟೇ ನನಗೆ ಗೊತ್ತಿರೋದು. ಲಾರಿ ಬೇಕು ಅಂತ ಬಂದು ಗುದ್ದಂಗಿತ್ತಾ ಅಥವಾ ನ್ಯಾಚುರಲ್ ಆಗಿ ಆಕ್ಸಿಡೆಂಟ್ ಆದಂಗಿತ್ತಾ? ಗೊತ್ತಿಲ್ಲ ಸರ್. ಸಡನ್ ಆಗಿ ಆಕ್ಸಿಡೆಂಟ್ ಆಗಿದ್ರಿಂದ ನಾನು ಅದನ್ನು ನೋಟಿಸ್ ಮಾಡೋಕ್ಕಾಗಲಿಲ್ಲ. ಸರಿ, ನಿಮ್ಗೆ ಯಾರ ಮೇಲಾದರೂ ಅನುಮಾನ ಇದೆಯಾ? ಏನು ಯೋಚನೆ ಮಾಡ್ತಿದ್ದೀರಾ ಮೇಡಮ್? ಯಾರ ಮೇಲಾದರೂ ಅನುಮಾನ ಇದೆಯಾ? ಇಲ್ಲ ಸರ್. ಆದ್ರೆ ನನಗೆ ಈ ಮನೆಯವ್ರ ಮೇಲೆ ಅನುಮಾನ ಇದೆ ಸರ್. ನೀವು? ನನ್ನ ಕಾವೇರಿ ತಾಯಿ ಪದ್ಮಾ ಅಂತ. ನಿಮ್ಗೆ ಯಾಕೆ ಮನೆಯವ್ರ ಮೇಲೆ ಅನುಮಾನ ಇದೆ? ಸರ್, ಮ್ಯಾನೇಜರ್ ಆಗಿದ್ದವಳು ದಿಢೀರ್ ಅಂತ ಈ ಮನೆ ಕಂಪ್ನಿಗೆ ಯಜಮಾನಿ ಆಗಿರೋದು ಯಾರಿಗೆ ತಾನೇ ಸಹಿಸ್ಕೊಳಕ್ಕಾಗುತ್ತೆ ಹೇಳಿ? ಹಾಗಾಗಿ ಈ ಮನೇಲಿರೋ ಯಾರೋ ಒಬ್ರು ಈ ಕೆಲಸನ ಮಾಡಿಸಿದ್ದಾರೆ. ಅದು ಅಲ್ಲದೆ ನಾನು ಈ ಮನೆಗೆ ಬಂದಾಗ ಕಾವೇರಿ ಎದ್ದೇಳಮ್ಮ. ನನಗೆ ಯಾಕೋ ಈ ಪ್ರಬಲನ್ ಮೇಲೆ ಜಾಸ್ತಿ ಅನುಮಾನ ಇದೆ ಸರ್. ಕ್ರಿಮಿನಲ್ ಲಾಯರ್ ಆಗಿರೋದ್ರಿಂದ ಇಂಥ ಕ್ರಿಮಿನಲ್ ಕೆಲಸಗಳು ಮಾಡೋದಿಕ್ಕೆ ಅವರಿಂದ ಮಾತ್ರ ಸಾಧ್ಯ. ಎಳ್ಕೊಂಡು ಹೋಗಿ 4 ಬಾರಿಸಿದ್ರೆ ನಿಜ ತಾನಾಗೆ ಬಾಯ್ ಬಿಡ್ತಾನೆ. ಇವನ್ನ ಕರ್ಕೊಂಡು ಹೋಗಿ ಸರ್. ನೋಡಿ, ಈಗಾಗಲೇ ಅವ್ರ ಮೇಲೆ ಅನುಮಾನ ಪಟ್ಟು ಕರ್ಕೊಂಡೋಗಿ ವಿಚಾರಣೆ ಮಾಡಾಗಿದೆ. ಮತ್ತೆ ಕರ್ಕೊಂಡೋಗಿ ವಿಚಾರಣೆ ಮಾಡೋಕ್ಕಾಗಲ್ಲ. ಈ ಆಕ್ಸಿಡೆಂಟ್ನ ಅವರೇ ಮಾಡಿಸಿದ್ದಾರೆ ಅಂತ ಸಣ್ಣ ಕ್ಲೂ ಸಿಕ್ಕರು ನಾನೇ ಅವ್ರನ್ನ ಬಿಡಲ್ಲ. ಆ ಕ್ಷಣನೇ ಅವ್ರನ್ನ ಒದ್ದು ಕರ್ಕೊಂಡೋಗಿ ಒಳಗಾಗ್ತೀನಿ. ಸರಿ ಮೇಡಮ್,
ನಾನಿನ್ ಬರ್ತೀನಿ. ಆದಷ್ಟು ಬೇಗ ನಿಮ್ಗೆ ಆಕ್ಸಿಡೆಂಟ್ ಮಾಡಿಸ್ತವ್ರನ್ನ ಕಂಡು ಹಿಡಿತೀನಿ. ಓಕೆ ಸರ್. ಸರಿ ಸರ್, ನಾವಿನ್ ಬರ್ತೀವಿ. ಓಕೆ. ಇವ್ರು ನಿಮ್ಮ ಮಗ ಪ್ರೀತಮ್ ಅಲ್ವಾ? ಹಾಂ ಹೌದು. ಈ ಆಕ್ಸಿಡೆಂಟ್ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಆಕ್ಸಿಡೆಂಟ್ ಬಗ್ಗೆ ಹೇಳೋದಕ್ಕೆ ಏನಿರುತ್ತೆ ಸರ್? ದಿನ ಈ ಥರ ರೋಡಲ್ಲಿ 1000 ಆಕ್ಸಿಡೆಂಟ್ ಆಗುತ್ತೆ. ಅದು ಬೇಕಂತ ಆಗಿರುತ್ತಾ, ನಾರ್ಮಲ್ ಆಗಿರುತ್ತಾ, ನನಗೇನು ಗೊತ್ತಿರುತ್ತೆ? ಅದನ್ನ ನೀವೇ